Find the equation of the line passing through the point 2, 2 and cutting off the intercept on the axis whose sum is 9. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಲೈನ್ ಇದೆ. ಸೇ ದಿಸ್ ಇಸ್ ಪಾಯಿಂಟ್ ಬಿ 0, ಬಿ ಮತ್ತು ಇದು ಪಾಯಿಂಟ್ ಎ 0 ಆ್ಯಂಡ್ ಇಟ್ಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಪಿ 2, 2. ಸರಿನಾ? ಸೊ ಇವಾಗ ಈ ಪಾಯಿಂಟ್ಸ್ ಇದೆಯಲ್ಲ ಬಿ ಮತ್ತು ಎ ಅವೆರಡು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಇಟ್ ಈಸ್ ಆ್ಯಡಿಂಗ್ ಅಪ್ ಟು 9 ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಯಿತಾ? ಸೊ ಪಾಯಿಂಟ್ ಪಿ ನಾನು 2, 2 ಅಂತ ಹೇಳಿ ತೊಗೊತಾ ಇದ್ದೀನಿ, ಆರ್ 2, 2 ಪಾಯಿಂಟ್ ಪಿ ಅಂತ ಕರಿತಾ ಇದ್ದೀನಿ. ಅದಾಯಿತು ಅಂದಮೇಲೆ ಲೆಟ್ ದ ಲೈನ್ intercept x-axis at a, 0 and b and y-axis (0, a). Given a plus b is equal to 9. ವರ್ಕಿಂಗ್. ಹಾಂ, ಹೀಗೆ ಶುರು ಮಾಡಿದ್ದೀನಾ? ಸ್ಲೋಪ್ ಆಫ್ ಏನು ಮಾಡಬೇಕು? ವಿಲ್ ಬಿ ಈಕ್ವಲ್ ಟು ಸ್ಲೋಪ್ ಆಫ್ ಸಮಥಿಂಗ್. ಏನು ಉಪಯೋಗಿಸ್ಬೇಕು ನಾವಿಲ್ಲಿ? ಸ್ಲೋಪ್ ಆಫ್ ಪಿ ಬಿ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಪಿ ಎ ಅಲ್ವಾ? ಒಂದೇ ಲೈನು, ಸೊ ಸ್ಲೋಪ್ ಒಂದೇ ಇರುತ್ತೆ. ಸರಿ ತಾನೆ? ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 2 ಮೈನಸ್ ಬಿ ಪಿ ಬಿ ಅಲ್ವಾ? ಇದು ಫಸ್ಟು, ಇದು ಸೆಕೆಂಡ್ ಅಂತ ಇದ್ದೀನಿ. ಡಿವೈಡೆಡ್ ಬೈ 2 ಮೈನಸ್ 0 ಈಸ್ ಈಕ್ವಲ್ ಟು ಇದನ್ನು ಫಸ್ಟು ಓಕೆ ಇದನ್ನು ಫಸ್ಟ್ ತೊಗೊತೀನಿ, ಇದು ಸೆಕೆಂಡ್ ತೊಗೊತೀನಿ ಇಲ್ಲೂ ಕೂಡ. ಸೊ ದಿಸ್ ಇಸ್ 2 ಮೈನಸ್ 0 ಡಿವೈಡ್ ಬೈ 2 ಮೈನಸ್ ಎ, ಈ ರೀತಿಯಲ್ಲಿ ಆಗುತ್ತೆ. ಸೊ ಇದನ್ನೆಲ್ಲ ಕ್ರಾಸ್ ಮಲ್ಟಿಪ್ಲೈ ಅವೆಲ್ಲ ಮಾಡ್ತು ಅಂತ ಹೇಳಿದ್ರೆ ವಿ ಹ್ಯಾವ್ 2 ಮೈನಸ್ ಬಿ ಟೈಮ್ಸ್ ಆಫ್ 2 ಮೈನಸ್ ಎ ಇಸ್ ಈಕ್ವಲ್ ಟು 4. ಇವಾಗ ಇದರಿಂದ ಈಕ್ವೇಷನ್ 1ಇಂದ ಬಿನ ನಾನು 9 ಮೈನಸ್ ಎ ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಮುಂದುವರಿತೀನಿ. ಟೈಮ್ಸ್ ಆಫ್ 2 ಮೈನಸ್ ಎ ಇಸ್ ಈಕ್ವಲ್ ಟು 4 ಬಿಕಾಸ್ ಆಫ್ 1. ಸರಿನಾ? ಸೊ ದಿಸ್ ಇಸ್ ಗೋಣ ಬಿ ಎ ಮೈನಸ್ 7 ಟೈಮ್ಸ್ ಆಫ್ 2 ಮೈನಸ್ ಎ ಇಸ್ ಈಕ್ವಲ್ ಟು 4. ಮತ್ತಿದು ಮಲ್ಟಿಪ್ಲೈ ಗಿಲ್ಟಿವೈ ಎಲ್ಲ ಮಾಡ್ತು ಅಂತ ಹೇಳಿದ್ರೆ ಮೈನಸ್ ಎ ಸ್ಕ್ವೇರ್ ಮೈನಸ್ 14 ಪ್ಲಸ್ 7a ಇಸ್ ಈಕ್ವಲ್ ಟು 4 ಆಗುತ್ತೆ. ಸೊ ಇದು ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ ಎ ಸ್ಕ್ವೇರ್ ಇದನ್ನೆಲ್ಲ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ತಾ ಇದ್ದೀನಿ. ಮತ್ತಿದು ಮೈನಸ್ 14 ಪ್ಲಸ್ 4 ಅದು ಬೇಡ, ಪ್ಲಸ್ 9 ಮೈನಸ್ 9a ಆಗುತ್ತಿದ್ದು, ಮೈನಸ್ 14 ಆ ಕಡೆ ಇರೋದು ಪ್ಲಸ್ 14 ಆಗುತ್ತೆ. ಇದು ಪ್ಲಸ್ 18 ಇಸ್ ಈಕ್ವಲ್ ಟು 0. ವಿ ಹ್ಯಾವ್ ಎ ಸ್ಕ್ವೇರ್. ಹಾಂ, 18 ಹೇಗೆ ಬರೋಕ್ಕೆ ಸಾಧ್ಯ? 6a ಮೈನಸ್ 3a ಅಲ್ವಾ? ಸೊ ದ್ಯಾಟ್ ವುಡ್ ಬಿ ಈಕ್ವಲ್ ಟು 18 ಇಸ್ ಈಕ್ವಲ್ ಟು 0. ಸರಿ ತಾನೆ? ನೆಕ್ಸ್ಟು ಇದರಲ್ಲಿ ಎ ಕಾಮನ್ ತೆಕ್ಕು ಅಂತಂದರೆ ಎ ಮೈನಸ್ 6, ಇದರಲ್ಲಿ 3 ಕಾಮನ್ ತೆಕ್ಕೊಂತ ಅಂತ ಹೇಳಿದ್ರೆ ಇದು ಕೂಡ ಎ ಮೈನಸ್ 6 ಇದು ಕೂಡ 0 ಆಗುತ್ತಿದ್ದು. ಮತ್ತು ಇವಾಗ ಎ ಮೈನಸ್ 6 ಕಾಮನ್ ತೆಕ್ಕೊಂಡ್ರೆ ಎ ಮೈನಸ್ 3 ಉಳ್ಕೊಳುತ್ತೆ. ಸೊ ಎ ವ್ಯಾಲ್ಯೂ ಏನೇನು ಸಾಧ್ಯ? ವಿ ಹ್ಯಾವ್ ಅ ಪಾಸಿಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು 6 ಆ್ಯಂಡ್ ಎ ಇಸ್ ಈಕ್ವಲ್ ಟು 3. ಸರಿನಾ? ಜೊತೆಗೆ ಬಿ ವ್ಯಾಲ್ಯೂನ ಕಂಡುಹಿಡಿದ್ಬಿಡೋಣ. ಸೊ ಫಾರ್ ಎ ಇಸ್ ಈಕ್ವಲ್ ಟು 6, b will be equal to 3 ಯಾಕಂದರೆ 6 plus 3 is 9 and when a is equal to 3 b is equal to 6 ಆಗುತ್ತೆ. ಸರಿ ಅಲ್ವಾ? ಸೊ ನೆಕ್ಸ್ಟ್ ಕೊನೆಯದಾಗಿ ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಯೋಣ. ಈಕ್ವೇಷನ್ ಆಫ್ ಲೈನ್ಸ್ ಬರುತ್ತೆ, ಯಾಕಂತ ಹೇಳಿದ್ರೆ ಎ ಬಿ ಎರಡು ಪಾಸಿಬಿಲಿಟಿ ಇದೆ.
ಸೊ ಕೇಸ್ ಬೈ ಕೇಸ್ ಬರೆಯೋಣ. ಕೇಸ್ 1. ಸೊ ಮೊದಲನೇದಾಗಿ ಫಾರ್ಮುಲಾ ಬರೀಬೇಕು. ಎಕ್ಸ್ ಬೈ ಎಕ್ಸ್ ನಾಟ್ ಪ್ಲಸ್ ವೈ ಬೈ ವೈ ನಾಟ್ ಈಸ್ ಈಕ್ವಲ್ ಟು 1. ಇದು ಒಂದು ಪಾಸಿಬಿಲಿಟಿ. ಅದು ಬಿಡ್ತು ಅಂತ ಹೇಳಿದ್ರೆ, ಸಾರಿ ಇದೊಂದು ಪಾಸಿಬಿಲಿಟಿ ಇಲ್ಲ, ಇದು ಫಾರ್ಮುಲಾ. ಕೇಸ್ 1. ಸೊ ಇದರಲ್ಲಿ ಎಕ್ಸ್ ಬೈ 6 ಪ್ಲಸ್ ವೈ ಬೈ 3 ಈಸ್ ಈಕ್ವಲ್ ಟು 1. ಸೊ ಥ್ರೂ ಔಟ್ ನಾನು 6 ಜೊತೆ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 6 ಆಗುತ್ತೆ. ಸರಿನಾ? ಬಿಕಾಸ್ ಆಫ್ ಮಲ್ಟಿಪ್ಲೈಯಿಂಗ್ ವಿತ್ 6 ಥ್ರೂ ಔಟ್. ಹೌದು ತಾನೆ? ನೆಕ್ಸ್ಟು ಕೇಸ್ 2, wherein I have x by 3 plus y by 6 is equal to 1. ಸೊ ಇದರಲ್ಲಿ ನಾನು ಇವಾಗ ಥ್ರೂ ಔಟ್ 6 ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ 2x ಪ್ಲಸ್ y is equal to 6 ಬರುತ್ತೆ. ಸೊ ದಿಸ್ ಆರ್ ಯುವರ್ ಈಕ್ವೇಷನ್ಸ್ ಆಫ್ 2 ಪಾಸಿಬಲ್ ಲೈನ್ಸ್. ಏನಕ್ಕಂತ ಹೇಳಿದ್ರೆ ಈ ಪಾಯಿಂಟಿಂದ ಮತ್ತೊಂದು ಲೈನ್ ಈ ಥರ ಡ್ರಾ ಮಾಡ್ಬೋದು ನಾನು, ವಿಚ್ ವಿಲ್ ಹ್ಯಾವ್ ಸ್ಯಾಟಿಸ್ಫೈ ದಿಸ್ ಕಂಡೀಷನ್. ಹೌದು ತಾನೆ? ಸೊ 2 ಲೈನ್ ಪಾಸಿಬಲ್ ಇದೆ. ಸೊ ಹಾಗಾಗಿ 2 ಈಕ್ವೇಷನ್ ಬಂತು.